ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ಸಾಯಂಕಾಲದ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿ ನಿಮ್ಮ ಅಮೂಲ್ಯವಾದಂತಹ ಮಾತುಗಳನ್ನು ನಾವು ಧ್ಯಾನಿಸಲು ನೀವು ನಮಗೆ ಕೊಟ್ಟಂತಹ ಮಹಾಭಾಗ್ಯಕ್ಕಾಗಿ ನಮಗೆ ವಂದನೆಗಳು ಸ್ವಾಮಿ. ಈ ದಿನದಲ್ಲಿ ನಮಗೆ ನೀವು ಬೋಧಿಸಬೇಕೆಂಬ ವಿಷಯಗಳನ್ನು ಬೋಧಿಸಿ, ನಾವು ತಿಳಿದುಕೊಳ್ಳಬೇಕಾಗಿರುವಂಥ ಸಂಗತಿಗಳನ್ನು ನಮಗೆ ನೀವು ತಿಳಿಯಪಡಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರು. ಪ್ರಿಯರೇ, ಅಪೊಸ್ತಲನಾದಂತಹ ಪೌಲರವರು ರೋಮಾಪುರದವರಿಗೆ ಒಂದು ಪತ್ರಿಕೆಯನ್ನು ಬರೆದ 11ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 34ನೇ ವಚನವನ್ನು ಓದೋಣ. 11ನೇ ಅಧ್ಯಾಯ 34ನೇ ವಚನ. ಕರ್ತನ ಮನಸ್ಸನ್ನು ತಿಳುಕೊಂಡವನಾರು, ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಪೌಲರವರು ಹೇಳುತ್ತಿರುವಂತಹ ಮಾತು, ಪೌಲರವರು ತಿಳಿಸುತ್ತಿರುವಂತಹ ಮಾತು ಏನಂತಂದ್ರೆ, ಕರ್ತನ ಮನಸ್ಸನ್ನು ತಿಳ್ಕೊಂಡವನು ಯಾರು? ಕರ್ತನಿಗೆ ಒಂದು ಮನಸ್ಸಿದೆ, ಕರ್ತನಿಗೆ ಒಂದು ಆಲೋಚನೆ ಇದೆ, ಒಂದು ಉದ್ದೇಶವಿದೆ. ಆ ಉದ್ದೇಶವನ್ನು, ಆಲೋಚನೆಯನ್ನು, ಮನಸ್ಸನ್ನ ಅರಿತವರು ಯಾರು ಅಂತಂದ್ರೆ ಪ್ರಿಯರೇ, ಈ ಭೂಮಿಯ ಮೇಲಿರುವಂತ ಮನುಷ್ಯರೆಲ್ಲರೂ ಕೂಡ ದೇವರನ್ನ ಅರ್ಥಕೊಂಡಿದ್ದಾರೆ, ದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡಿದ್ದಾರೆ ಅಂತಂದ್ರೆ ಬಹಳ 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 ಕಡಿಮೆ. ಅಂದ್ರೆ ದೇವರು ಹೇಳ್ತಿರುವಂತ ಮಾತೇನಂತಂದ್ರೆ, ನನ್ನ ಮನಸ್ಸನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಧನ್ಯರು. ನನ್ನ ಮನಸ್ಸನ್ನ, ದೇವರನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಪ್ರಿಯರೇ, ಅವರು ಧನ್ಯರು. ನಿಜವಾಗ್ಲೂ ದೇವರನ್ನು ಅರ್ಥ ಮಾಡಿಕೊಳ್ಳುತ್ತಿರಬೇಕಾದ್ರೆ ಪ್ರಿಯರೇ, ಅದರಲ್ಲಿ ಸಿಗುವಂತ ಸಂತೋಷ ಇರುತ್ತೆ ನೋಡಿ, ಲೋಕದಲ್ಲಿ ಮತ್ತೆಲ್ಲೂ ನಮಗೆ ಸಿಗುವುದಿಲ್ಲ. ದೇವರನ್ನ ಅರ್ಥ ಮಾಡಿಕೊಳ್ಳಲು ಮಾಡುವಂತ ಪ್ರಯತ್ನಗಳು, ಪ್ರಯಾಸಗಳು ಇರ್ತವೆ ನೋಡಿ ಪ್ರಿಯರೇ, ಅದು ಕೇವಲ ದೇವರಲ್ಲಿ ಮಾತ್ರ ನಮಗೆ ಸಿಗುವಂತ ಸಂತೋಷ. ಸೊ ಕರ್ತನ ಮನಸ್ಸನ್ನು ಅರಿತವರು ಯಾರು? ದೇವರ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳೋದಾದ್ರೆ ಪ್ರಿಯರೇ, ನಮ್ಮ ಜೀವನಗಳಲ್ಲಿ ನಡೆಯುವಂತ ಪ್ರತಿಯೊಂದೊಂದು ಸಂದರ್ಭವೂ ಕೂಡ ದೇವರ ಪ್ರಣಾಳಿಕೆ, ದೇವರ ಚಿತ್ತ, ದೇವರ ಒಂದು ಆಲೋಚನೆಗೆ ಅನುಗುಣವಾಗಿಯೇ ನಡೀತಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಯಾಕಂದ್ರೆ ಜ್ಞಾನೋಕ್ತಿಗಳ ಪುಸ್ತಕಕ್ಕೆ ನಾವು ಬರೋಷ್ಟರಲ್ಲಿ, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 5-6 ವಚನಗಳು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5 ಮತ್ತು 6ನೇ ವಚನ. ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆಯಿಡು, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಇದು ಏನು ಅಂತಂದ್ರೆ ಪ್ರೇರೆ, ಇದು ದೇವರ ಮನಸ್ಸು, ಕರ್ತನ ಮನಸ್ಸು. ಇದು ಯಾರ ಮನಸ್ಸು? ಕರ್ತನ ಮನಸ್ಸು. ಏನು ಕರ್ತನ ಮನಸ್ಸು ಅಂತಂದ್ರೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ನಾವೇನ್ ಮಾಡ್ಬೇಕು ಪ್ರೇರೆ? ಭರವಸೆ ಇಡಬೇಕು. ಪೂರ್ಣ ಮನಸ್ಸಿನಿಂದ ಅಂತಂದ್ರೆ ಪ್ರೇರೆ, ನಮ್ಮ ಕಣ್ಣು ಕಾಣದೇ ಇದ್ದಾಗ ನಮಗೆ ಮಾರ್ಗ ತೋರುವಾತನು ದೇವರು. ನಮಗೆ ಮಾರ್ಗವು ತಿಳಿಯದೇ ಇದ್ದಾಗ ನಮಗೆ ಮಾರ್ಗವನ್ನ ತೋರಿಸುವಾತನು ದೇವರಾಗಿದ್ದಾರೆ ಪ್ರೇರೆ. ನಿಜವಾಗ್ಲೂ ಪ್ರೇರೆ, ಸತ್ಯವೇದವನ್ನು ಓದುತ್ತಾ ಸತ್ಯವೇದದಲ್ಲಿರುವಂತ ದೇವರ ಮನಸ್ಸನ್ನು, ದೇವರ ಒಂದು ಆಂತರ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಾಗ ಪ್ರೇರೆ, ನಿಜವಾಗ್ಲೂ ದೇವರ ಮನಸ್ಸು ತುಂಬಾ ಅದ್ಭುತವಾದದ್ದು. ತುಂಬಾ ಅಂದ್ರೆ ತುಂಬಾ ಅದ್ಭುತವಾದದ್ದು. ನಮ್ಮ ಬದುಕುಗಳಲ್ಲಿ ಪ್ರಿಯರೇ ಬರುವಂತ ಚಿಕ್ಕ ಚಿಕ್ಕ ಸಂಕಷ್ಟಗಳಿಗೆ ನಾವು ದೇವರನ್ನ ಯಾವತ್ತಿಗೂ ಕೂಡ ಪ್ರಶ್ನೆ ಹಾಕ್ಲಿಕ್ಕೆ ಹೋಗಬಾರದು. ಯಾವತ್ತಿಗೂ ಕೂಡ ದೇವರನ್ನ ಪ್ರಶ್ನೆ ಹಾಕ್ಲಿಕ್ಕೆ ಹೋಗಬಾರದು. ಯಾಕಂತಂದ್ರೆ ದೇವರು ಮಾಡುವಂತ ಕೆಲಸಗಳು ಉನ್ನತವಾಗಿರುತ್ತವೆ. ನಮ್ಮ ಜೀವನಗಳಲ್ಲಿ ಪ್ರಿಯರೇ ಅನೇಕ ಬಾರಿ ನಮಗಿರುವಂತ ಬಲವೇ ಕುಂದು ಹೋಗುತ್ತಿರುವಂತ ಪರಿಸ್ಥಿತಿಗಳಲ್ಲಿದ್ದಾಗ ನಮಗೆ ಇವರ ಆಧಾರ ಅಥವಾ ಇಂತಹ ಪರಿಸ್ಥಿತಿ ನನಗೆ ಆಧಾರ, ಇದೇ ನನ್ನ ಬಲ ಎಂಬುದಾಗಿ ಯಾವುದನ್ನಾದ್ರೂ ನಾವು ಅಂದುಕೊಳ್ಳುತ್ತೇವಲ್ಲ ಪ್ರಿಯರೇ, ಅದೇ ಕೆಲವೊಂದ್ಸತಿ ನಮಗೆ ಕಡಿಮೆ ಆಗ್ತಾ ಇರುತ್ತೆ, ಇಲ್ಲದೆ ಆಗಿ ಹೋಗ್ತಿರುತ್ತೆ. ಬಟ್ ಸ್ಟಿಲ್ ದೇವರು ಹೇಳ್ತಿರುವಂತ ಮಾತೇನಂತಂದ್ರೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ
ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗವನ್ನ ಸರಾಗ ಮಾಡು. ಆತನೇ ನಿನ್ನ ಮಾರ್ಗವನ್ನ ಸರಾಗ ಅಂತಂದ್ರೆ ನಿನ್ನ ಮಾರ್ಗವನ್ನ ಸರಿ ಮಾಡುವ ಆತನು ದೇವರಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ಓದುವಾಗ ನ್ಯಾಯಸ್ಥಾಪಕರ ಪುಸ್ತಕ ಗಿದ್ಯೋನನ ಚರಿತ್ರೆ ಅಲ್ಲಿಗೆ ನಾವು ಬರೋಷ್ಟರಲ್ಲಿ ಪ್ರಿಯರೇ, ಗಿದ್ಯೋನನ ಜೀವನದಲ್ಲಿ ಒಂದು ಸಂದರ್ಭ ನಡೆಯುತ್ತೆ. ಅವನು ಧೈರ್ಯವಂತನಲ್ಲ, ಪರಾಕ್ರಮಶಾಲಿಯಲ್ಲ, ಜಯಶಾಲಿಯಲ್ಲ, ಯುದ್ಧಗಳನ್ನ ಮಾಡಿದಂತವನು ಅಲ್ಲವೇ ಅಲ್ಲ. ಮಿದ್ಯಾನ್ಯರ ಅಡಿಯಲ್ಲಿ ದಾಸರಾಗಿದ್ದಾರೆ, ಇಸ್ರಾಯೇಲ್ಯರು ದಾಸರಾಗಿದ್ದಾರೆ. ಅದರಲ್ಲಿ ಒಬ್ಬನೇ ಈ ಗಿದ್ಯೋನನು. ಈ ಗಿದ್ಯೋನನ ಜೀವನದಲ್ಲಿ ಏನ್ ನಡೀತೆ ಎನ್ನುವಂಥದ್ದನ್ನ ಈ ದಿನ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ನ್ಯಾಯಸ್ಥಾಪಕರ ಪುಸ್ತಕ, ನ್ಯಾಯಸ್ಥಾಪಕರು ನ್ಯಾಯಸ್ಥಾಪಕರ ಗ್ರಂಥ 6ನೇ ಅಧ್ಯಾಯ 11ನೇ ವಚನ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 11ನೇ ವಚನ. ಆಮೇಲೆ ಯೆಹೋವನ ದೂತನು ಬಂದು ಒಫ್ರದಲ್ಲಿದ್ದ ಎಲ್ಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಅಬಿಯೇಜರನ ಗೋತ್ರದವನಾದ ಯೋವಾಷನದಾಗಿತ್ತು. ಅವನ ಮಗನಾದ ಗಿದ್ಯೋನನು ಮಿದ್ಯಾನ್ಯರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷದ ಆಳೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಗಿದ್ಯೋನನು ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಪ್ರಿಯರೇ, ಮರೆಯಾಗಿದ್ದಾನೆ ಅಂತಂದ್ರೆ ಕಾಣದಾಗಿ ಏನ್ ಕೆಲಸ ಮಾಡ್ತಿದ್ದಾನೆ ಅಂತೆ, ಗೋಧಿಯನ್ನು ಬಡಿಯುತ್ತಿದ್ದಾನೆ. ಯಾಕೆ ಕಾಣದೆ ಇದ್ದಾನೆ ಅಂತಂದ್ರೆ, ಮಿದ್ಯಾನ್ಯರು ಯಾರಾದ್ರೆ ಇದ್ದಾರೋ, ಈ ಮಿದ್ಯಾನ್ಯರು ಇಸ್ರಾಯೇಲ್ಯರು ಎಲ್ಲಾ ಭತ್ತವನ್ನ ಎಲ್ಲ ಅಂತಂದ್ರೆ ತೋಟಗಳಲ್ಲಿ ಎಲ್ಲಾ ರೀತಿಯಾದಂತ ಪೈರುಗಳನ್ನ ಹಾಕಿಕೊಂಡು ಇನ್ನೇನು ಫಲಗಳು ಬರಬೇಕಾದಾಗ ಮಿದ್ಯಾನ್ಯರು ಬಂದು ಎಲ್ಲವನ್ನ ಹಾಳು ಮಾಡ್ತಿದ್ದಾರೆ, ಮಿದ್ಯಾನ್ಯರು ಬಂದು ಎಲ್ಲವನ್ನ ನಾಶ ಮಾಡ್ತಿದ್ದಾರೆ. ಹಾಗಾಗಿ ಈ ಊಟನು ಕೂಡ ಮಾಡುವುದಕ್ಕಾಗದೇ ಇರುವಂತ ಪರಿಸ್ಥಿತಿಗಳಲ್ಲಿ ಇಸ್ರಾಯೇಲ್ಯರು ಇರಬೇಕಾದ್ರೆ ಪ್ರಿಯರೇ, ಗಿದ್ಯೋನನು ಸೀಕ್ರೆಟ್ ಆಗಿ ಗೋಧಿಯನ್ನ ಬೆಳೆಸ್ಕೊಂಡಿದ್ದಾನಂತೆ. ಆ ಗೋಧಿಯನ್ನ ಯಾರಿಗೂ ಕಾಣದೇ ಇದ್ದಾಗ ಏನ್ ಮಾಡ್ತಿದ್ದಾನೆ, ಅದನ್ನ ಬಡಿತಾ ಇದ್ದಾನೆ, ಮರದ ಮರೆಯಲ್ಲಿ ಬಡಿಯುತ್ತಾ ಇದ್ದಾನೆ. ಪ್ರಿಯರೇ, ಈ ಸಂದರ್ಭವನ್ನ ನೋಡುವಾಗ ಗಿದ್ಯೋನನು ಪರಾಕ್ರಮಶಾಲಿ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ತೇವ ಅಥವಾ ಧೈರ್ಯ ಇಲ್ಲದೇ ಇರುವವನಾಗಿ ನಾವು ಕಾಣುವಂತವನಾಗಿದ್ದಾನ? ಗಿದ್ಯೋನನಿಗೆ ಧೈರ್ಯ ಇದೆಯಾ, ಧೈರ್ಯ ಇಲ್ವಾ? ಧೈರ್ಯ ಇಲ್ಲ, ಮರೆಯಲ್ಲಿದ್ದಾನೆ, ಯಾರಿಗೂ ಕಾಣದಾಗಿ ಸೀಕ್ರೆಟ್ ಆಗಿದ್ದಾನೆ. ಅಂತ ಧೈರ್ಯವಿಲ್ಲದೆ ಇರುವಂತವನ ಬಳಿಗೆ ಯಾರು ಬರ್ತಿದ್ದಾರಂತೆ, ಯೆಹೋವನ ದೂತನು ಬಂದು 12ನೇ ವಚನಕ್ಕೆ ಬರೋಷ್ಟರಲ್ಲಿ ನೋಡಿ ಬರೆಯ, ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಪರಾಕ್ರಮಶಾಲಿಯೇ ಏನಂತ ಹೇಳ್ತಿದ್ದಾನೆ ನೋಡಿ, ಪರಾಕ್ರಮಶಾಲಿಯೇ ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಏನಂತ ಪ್ರಸ್ತಾವನೆ ಮಾಡ್ತಿದ್ದಾನೆ ಯೆಹೋವನ ದೂತನ ಗಿದ್ಯೋನನನ್ನ? ಪರಾಕ್ರಮಶಾಲಿಯೇ. ಪರಾಕ್ರಮಶಾಲಿ ಮರೆಯಲ್ಲಿದ್ದುಕೊಂಡು ಗೋಧಿ ಬಡಿತಿರ್ತಾನೆ, ಶತ್ರುಗಳ ಜೊತೆಗೆ ಯುದ್ಧ ಮಾಡ್ತಾನೆ. ಗಿದ್ಯೋನನು ಯುದ್ಧ ಮಾಡ್ತಿದ್ದಾನೆ, ಗೋಧಿ ಬಡಿತಿದ್ದಾನೆ ಅಂತಂದ್ರೆ ಗೋಧಿ ಬಡಿತಿರುವಂತ ಗಿದ್ಯೋನನ ಬಳಿಗೆ ಯೆಹೋವನ ದೂತರು ಬಂದು ಏನಂತ ಹೇಳ್ತಿದ್ದಾರೆ, ಪರಾಕ್ರಮಶಾಲಿ. ಪ್ರಿಯರೇ, ದೇವರು ನಮ್ಮನ್ನ ನೋಡುವಾಗ, ನಮ್ಮನ್ನ ದೃಷ್ಟಿಸುವಾಗ ಪ್ರಿಯರೇ, ಇವಾಗ ನಮ್ಮ ಜೀವನದಲ್ಲಿರುವಂತ ಪರಿಸ್ಥಿತಿಗಳನ್ನ ನೋಡಿ ಯಾವತ್ತು ದೇವರು ನಮ್ಮನ್ನ ಜಡ್ಜ್ ಮಾಡ್ಲಿಕ್ಕೆ ಹೋಗಲ್ಲ. ಇವಾಗ ನಾವು ಕಾಣ್ಲಿಕ್ಕೆ ಈ ರೀತಿಯಾಗಿ ಬಲಹೀನರಾಗಿ ಧೈರ್ಯವಿಲ್ಲದವರಾಗಿರಬಹುದು. ಗಿದ್ಯೋನನ ಪರಿಸ್ಥಿತಿನೂ ಕೂಡ ಹಾಗೆ ಇದೆ, ಧೈರ್ಯವಿಲ್ಲ ಆತನಿಗೆ, ಬಲಹೀನನಾಗಿದ್ದಾನೆ. ಆದರೂ ದೇವರು ಏನಂತ ಪ್ರಸ್ತಾವನೆ ಮಾಡ್ತಿದ್ದಾರೆ ಆತನನ್ನ? ಪರಾಕ್ರಮಶಾಲಿ ಅಂತಂದ್ರೆ ಪ್ರಿಯರೇ, ದೇವರು ನಮ್ಮನ್ನ ಮೇಲಕ್ಕೆ ತರಬೇಕು ಅಂತ ನಿರ್ಣಯಿಸಿಕೊಂಡಾಗ ಯಾರು ತಡಿಲಿಕ್ಕೆ ಸಾಧ್ಯವಿಲ್ಲ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡ್ತಾರೆ ಪ್ರಿಯರೇ, ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡ್ತಾರೆ. ಏನಂತ? ನಿನಗೆ 1000 ಮಕ್ಕಳನ್ನ ಕೊಡ್ತೇನೆ, ಹೊರಗ್ ಬಾ, ನೆಲದ ಮೇಲಿರುವಂತ ಮರಳನ್ನ ತೆಗೆದು ನೋಡು, ಎಣಿಸು ಅಂತಾನೆ. ಎಲ್ಲಪ್ಪ ಎಣಿಸಕ್ಕಾಗತ್ತೆ ಅಂತಂದ್ರೆ, ಎಣಿಸುವುದಕ್ಕಾಗದೇ ಇರುವಷ್ಟು ಮಂದಿ ಮಕ್ಕಳು ನಿನಗೆ ಕೊಡ್ತೇನೆ, ಜನಾಂಗವನ್ನ ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ. ಯಾರಿಗೆ? ಅಬ್ರಹಾಮ್. ಅಷ್ಟೊತ್ತಿಗೆ ಈಸಾಕನು ಕೂಡ ಇಲ್ಲ.
ಅಬ್ರಾಹ್ಮನಿಗೆ ಆ ವಾಗ್ದಾನ ಮಾಡೋ ಸಮಯಕ್ಕೆ ಇಸ್ಸಾಕನು ಕೂಡ ಇಲ್ಲ, ಮೊದಲನೇ ಮಗನೂ ಕೂಡ ಇಲ್ಲ. ಇಲ್ಲದೆ ಇರುವಾಗ ದೇವರು ಅಬ್ರಾಹ್ಮನನ್ನು ಆಶೀರ್ವಾದ ಮಾಡಿರುವಂತ ರೀತಿ ಹೇಗಿದೆ ಅಂತಂದ್ರೆ, ನಿನಗೆ ದೊಡ್ಡ ಜನಾಂಗವನ್ನ ನಾನು ಕೊಡ್ತೇನೆ. ದಿಸ್ ಇಸ್ ಯುವರ್ ಫ್ಯೂಚರ್. ನಿನ್ನ ಫ್ಯೂಚರ್ ಡಿಸೈಡ್ ಮಾಡೋದು ನಾನು, ನಿನ್ನ ಭವಿಷ್ಯವನ್ನ ಡಿಸೈಡ್ ಮಾಡೋದು ನಾನು. ಗಿದ್ಯೋನನು ಬಲಹೀನನೇ, ಮರೆಯಲ್ಲಿದ್ದುಕೊಂಡಿದ್ದಾನೆ. ಆದರೆ ಈ ಬಲಹೀನನಾಗಿರುವಂತ ಗಿದ್ಯೋನನ ಫ್ಯೂಚರ್ ನ ದೇವರು ಡಿಸೈಡ್ ಮಾಡ್ತಿದ್ದಾರೆ. ಯು ಆರ್ ನೋ ಮೋರ್ ಎ ಫಿಯರ್ ಬಾಯ್. ಇನ್ನು ನೀನು ಭಯ ಪಡುವಂತವನಲ್ಲ. ನೀನ್ ಏನಾಗಿದ್ಯಾ? ಪರಾಕ್ರಮಶಾಲಿ ಆಗಿದ್ಯಾ. ಈ ಪರಾಕ್ರಮಶಾಲಿ ಯಾರ ಜೊತೆ ಯುದ್ಧ ಮಾಡಕ್ ಹೋಗ್ತಿದ್ದಾನೆ ಗೊತ್ತಾ ಪ್ರಿಯರೇ? ಮಿದ್ಯಾನ್ಯರ ಜೊತೆಗೆ. ಈ ಮಿದ್ಯಾನ್ಯರು ಎಷ್ಟಿದ್ದಾರೆ ಗೊತ್ತಾ? ಅಸಂಖ್ಯವಾಗಿದ್ದಾರೆ. ಅಸಂಖ್ಯ ಅಂತಂದ್ರೆ ಎಣಿಸೋದಕ್ಕೂ ಕೂಡ ಆಗದೆ ಇರುವಷ್ಟು ಜನರು ಯಾರಿದ್ದಾರೆ? ಮಿದ್ಯಾನ್ಯರು, ಮೂಡನ ದೇಶದವರು, ಎಲ್ಲರೂ ಅಮಾಲೇಕ್ಯರೆಲ್ಲರೂ ಸೇರ್ಕೊಂಡು ಬರ್ತಿದ್ದಾರೆ. ಯಾರ ಮೇಲೆ ಯುದ್ಧಕ್ಕೆ? ಇಸ್ರಾಯೇಲ್ಯರ ಮೇಲೆ ಯುದ್ಧಕ್ಕೆ. ಅವರನ್ನ ಜಯಿಸುವ ಶಕ್ತಿ ಇಸ್ರಾಯೇಲ್ಯರಿಗೆ ಇಲ್ಲ, ಅವರನ್ನ ಓಡಿಸುವ ಶಕ್ತಿ ಇಸ್ರಾಯೇಲ್ಯರಿಗೆ ಇಲ್ಲ. ಆದರೆ ದೇವರು ಆರಿಸಿಕೊಂಡಂತ ಗಿದ್ಯೋನನಲ್ಲಿ ದೇವರ ಬಲವನ್ನ ದೇವರು ಅಡಗಿಸಿಟ್ಟಿದ್ದಾರೆ. ದೇವರು ಆರಿಸಿಕೊಂಡಂತ ಗಿದ್ಯೋನನಲ್ಲಿ ಪ್ರೇರೆ, ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ ಅಂತಂದಾಗ ನಾವು ಬಲಹೀನರಾವುದು ನಿಜ, ನಾವು ಏನು ಇಲ್ಲದಿರೋರ ಅವರಾಗಿದ್ದೇವೆ ನಿಜ. ಆದರೆ ದೇವರು ನಮ್ಮನ್ನು ಆರಿಸಿಕೊಂಡಾಗ ದೇವರು ನಮ್ಮನ್ನ ಇನ್ನು ಮುಂದೆ ಏನು ಇಲ್ಲದವರನ್ನಾಗಿ ಇಡೋದಕ್ಕೆ ದೇವರಿಗೆ ಇಷ್ಟ ಇಲ್ಲ. ದೇವರು ಸಮೃದ್ಧಿಯಾಗಿ ದೇವರು ನಮ್ಮನ್ನ ಇಡುವಂತವರಾಗಿದ್ದಾರೆ. ಗಿದ್ಯೋನನಿಗೆ ಏನು ಇರಲಿಲ್ಲ. ಗಿದ್ಯೋನನನ್ನ ದೇವರು ಪರಾಕ್ರಮಶಾಲಿಯಾಗಿ ದೇವರು ಮಾರ್ಪಡಿಸಿದ್ದಾರೆ. ಅಸಂಖ್ಯವಾಗಿರುವಂತಹ ಮಿದ್ಯಾನ್ಯರ ಮೇಲೆ ಯುದ್ಧಕ್ಕೆ ಹೋಗುವಂತ ಗಿದ್ಯೋನನಿಗೆ ಸೈನ್ಯವಾಗಿ ಎಷ್ಟು ಜನ ಬಂದ್ರು ಗೊತ್ತಾ ಪ್ರಿಯರೇ? ಸೈನ್ಯಕ್ಕೋಸ್ಕರ ಎಷ್ಟು ಜನ ಬಂದ್ರು ಗೊತ್ತಾ? 32,000 ಮಂದಿ. ಎಷ್ಟು? 32,000. ನಂಬರ್ ಚೆನ್ನಾಗಿದ್ಯಾ ಕೆಡದಾಗಿದ್ಯಾ? ನಂಬರ್ 32,000 ಯಾರ ಜೊತೆಗೆ ಯುದ್ಧ ಮಾಡ್ತಿದ್ದಾರೆ ಕಂಪೇರ್ ಮಾಡಿ. ಯಾರ ಜೊತೆಗೆ ಅಂತಂದ್ರೆ ಮಿದ್ಯಾನ್ಯರ ಜೊತೆಗೆ. ಮಿದ್ಯಾನ್ಯರು ಇಷ್ಟ ಇದ್ದಾರೆ ಅಂತ ಲೆಕ್ಕ ಇಲ್ಲ. ಲೆಕ್ಕ ಮಾಡೋನು ಕೂಡ ತಲೆ ಕೆಟ್ಬಿಟ್ಟ, ಅಯ್ಯೋ ಅಸಂಖ್ಯ ಇವರು ಅಂತಂದ್ರೆ ಲೆಕ್ಕ ಮಾಡೋದಕ್ಕಾಗದಿರುವಷ್ಟು ಶತ್ರುಗಳಲ್ಲಿದ್ದಾರೆ. ಇಲ್ಲಿ ಲೆಕ್ಕ ಮಾಡುವಷ್ಟು ಶತ್ರು ಇದ್ದಾರೆ. ಆ ಲೆಕ್ಕ ಮಾಡುವಷ್ಟು ಯುದ್ಧ ವೀರರಿದ್ದಾರೆ. ಈ ಲೆಕ್ಕ ಮಾಡುವವರು ಎಷ್ಟು ಲೆಕ್ಕ? ಇದು 32,000. ಇವಾಗ ಇದು ಗುಡ್ ನಂಬರ, ಬ್ಯಾಡ್ ನಂಬರ, ವರ್ಸ್ಟ್ ನಂಬರ? ಗುಡ್, ಬ್ಯಾಡ್, ವರ್ಸ್ಟ್. ಯಾವ್ದನ್ನ ನಾವು ಹೇಳ್ಬೋದು ಇದಕ್ಕೆ? ಗುಡ್ ಹೇಳ್ಬೋದಾ? ಗುಡ್ ಅಂತ ಹೇಳ್ತಾರೆ. ಹೋಗಿ ಬ್ಯಾಡ್ ಹೇಳ್ಬೋದಾ? ಬ್ಯಾಡು ಕೂಡ ಹೇಳಕ್ಕಾಗಲ್ಲ. ವರ್ಸ್ಟ್ ಹೇಳ್ಬೋದಾ? ವರ್ಸ್ಟ್ ಅಂತ ಹೇಳ್ಬೋದಾ? ಅಂತಂದ್ರೆ ಅವರ ಲೆಕ್ಕಕ್ಕೆ ನೋಡ್ಕೊಂಡ್ರೆ ಇವ್ರ ಲೆಕ್ಕ ವರ್ಸ್ಟ್. ಲೆಕ್ಕಕ್ಕೆ ಇಲ್ಲ. ಒಬ್ಬೊಬ್ಬ ಬಂದ್ರು, ಒಬ್ಬೊಬ್ಬನ ಚಾಕು ಚುಚ್ಚಿದ್ರು ಕೂಡ ಸತ್ತೋಗ್ತಾರೆ ಇವರೆಲ್ಲ. ಅರ್ಧನೂ ಬರ್ಬೇಕಾಗಿಲ್ಲ ಅವರಲ್ಲಿ. ವರ್ಸ್ಟ್ ಎಷ್ಟು? 32,000 ಜನ. ಇದನ್ನ ನೋಡಿದ ತಕ್ಷಣ ಗಿದ್ಯೋನನ ಪರಾಕ್ರಮಶಾಲಿ ಆಗಿರುವಂತ ಗಿದ್ಯೋನನ್ಗೆ ಭಯ ಜಾಸ್ತಿ ಐತೈತೆ. ಅವ್ರೇನೋ ಲೆಕ್ಕ ಇಲ್ಲ, ಇವ್ರೇನೋ 32,000. ನಾವ್ ಹೆಂಗ್ ಯುದ್ಧಕ್ಕೆ ಹೋಗ್ಬೇಕು ಅಂದಾಗ ದೇವ್ರು ಬಂದು ಧೈರ್ಯ ಹೇಳ್ತಿದ್ದಾರೆ. ಗಿದ್ಯೋನನೇ, ನೀನ್ ತಲೆ ಕೆಡ್ಸ್ಕೊಬೇಡ, ನಾನಿದ್ದೇನೆ ನಿನ್ ಜೊತೆಗೆ. ಹೌದಾ ಸ್ವಾಮಿ, ನೀನ್ ಇದೆಯಲ್ಲ, ಓಕೆ, ಏನ್ ಮಾಡ್ಬೇಕು ಹೇಳೀಗ? ಏನ್ ಮಾಡ್ಬೇಕು ಅಂತಂದಾಗ ಅವಾಗ ದೇವರೊಂದು ಧೈರ್ಯದ ಮಾತು ಹೇಳ್ತಾರೆ. 7ನೇ ಅಧ್ಯಾಯ ಇಸ್ರಾಯೇಲ್ಯರು ಮಿದ್ಯಾನ್ಯರ 7ನೇ ಅಧ್ಯಾಯ 2ನೇ ವಚನ. ಆಗ ಯೆಹೋವನು ಗಿದ್ಯೋನನಿಗೆ, ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ. ಇವರ ಕೈಗೆ ಮಿದ್ಯಾನ್ಯರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ಇವರ ಕೈಗೆ ಮಿದ್ಯಾನ್ಯರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ಒಪ್ಪಿಸಿಕೊಟ್ಟರೆ ಸ್ವಹಸ್ತದಿಂದಲೇ ನಮಗೆ ರಕ್ಷಣೆಯುಂಟಾಯಿತೆಂದು ಎಚ್ಚರಪಟ್ಟು ನನ್ನನ್ನು ಅಲಕ್ಷ್ಯ ಮಾಡಾರು. ದೇವರು ಗಿದ್ಯೋನನನ್ನ ಧೈರ್ಯ ಪಡಿಸುತ್ತಿರುವಂತ ರೀತಿ ಹೇಗಿದೆ ಅಂತಂದ್ರೆ, ಗಿದ್ಯೋನನೇ ಬಪ್ಪ, ನಿನಗೆ ಧೈರ್ಯದ ಮಾತೊಂದು ಹೇಳ್ಬೇಕು. ಏನ್ ಸ್ವಾಮಿ ಅಂತಂದ್ರೆ, ನಿನ್ನ ಹತ್ರ ಇದಾರಲ್ಲ, ಎಷ್ಟು ಜನ ಇದಾರೆ ನಿನ್ನ ಹತ್ರ? 32,000. ಈ 32,000 ಸಂಖ್ಯೆ ಇದೆಯಲ್ಲ, ಹೌದು ಸ್ವಾಮಿ ತುಂಬಾ ಕಡಿಮೆ ಇದೆ, ಹೆಂಗ್ ಯುದ್ಧ ಮಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ, ನೀನೇನೋ ಇದೀನಿ ಅಂತ ಹೇಳ್ತಿದ್ದೆ, ಅದಕ್ಕೆ ನಿನ್ನ ಮೇಲೆ ಭರವಸೆ ಇಟ್ಟು ನಾನು ಬಂದಿದ್ದೇನೆ ಅಂತಂದ್ರೆ ಹೇಳದ್ ಕೇಳು. ಫಸ್ಟ್ ನಾನು ಹೇಳ್ತಿದ್ದೇನೆ, ನಿನ್ ಕೇಳಿ. ಏನ್ ಸ್ವಾಮಿ ಅಂತಂದ್ರೆ, ನಿನ್ನ ಹತ್ರ ಇರುವಂತ 32,000 ಮಂದಿ ಇದಾರಲ್ಲ, ಅವರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಎದೆ ಒಡೆದಂಗಾಯ್ತು ಗಿದ್ಯೋನಿಗೆ.
ಅವರು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಜಾಸ್ತಿನ ಅವರು ಹೆಚ್ಚಾಗಿದ್ದಾರೆ. ಅವರ ಕೈಗೆ ಮಿದ್ಯಾನ್ಯರನ್ನ ಒಪ್ಪಿಸಿಕೊಡುವುದು ನನಗಿಷ್ಟ ಇಲ್ಲ. ಅವರ ಕೈಗೆ ಮಿದ್ಯಾನ್ಯರನ್ನ ಒಪ್ಪಿಸಿಕೊಡುವುದು ನನಗಿಷ್ಟ ಇಲ್ಲ. ಮತ್ತೆ ಜಾಸ್ತಿ ಮಾಡಬೇಕು, ನಂಬರ್ನ ಜಾಸ್ತಿ ಮಾಡ್ಬೇಕಂತ ಹೇಳ್ತಿದ್ದೀರಾ, ಕಡಿಮೆ ಮಾಡಬೇಕು ಅಂತ ಹೇಳ್ತಿದ್ದಾರೆ? ಅಂದ್ರೆ ಕಡಿಮೆ ಮಾಡಬೇಕು. ಕಡಿಮೆ ಮಾಡೋದಕ್ಕೆ ರೀತಿ ಕೂಡ ಹೇಳಿದ್ದಾರೆ ಕೆಳಗಿನ 3ನೇ ವಚನಕ್ಕೆ ಬರುವಷ್ಟರಲ್ಲಿ. ಆದುದರಿಂದ ಎಲ್ಲಾ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರು, ಅಂಜುವವರು ಈ ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ ಎಂದು ಪ್ರಕಟಿಸು ಅಂದನು. ಯಾರಿಗಾದ್ರೆ ಧೈರ್ಯ ಇಲ್ವೋ, ಯಾರಾದ್ರೂ ಯುದ್ಧಕ್ಕೆ ಹೆದರ್ತಿದ್ದೀರೋ, ನೀವೆಲ್ಲ ಏನ್ ಮಾಡಿ ಮನೆಗಳಿಗೆ ಹೋಗಿ ಆರಾಮಾಗಿ, ಈ ಯುದ್ಧ ಮಾಡಬೇಕಾಗಿಲ್ಲ ಅಂತ ಎಲ್ಲರಿಗೂ 32,000 ಜನರಿಗೂ ಕೇಳಿಸೋ ತರ ನೀನ್ ಹೇಳಬೇಕು. ಹೇಳಿದಾಗ ಎಷ್ಟು ಜನ ಮನೆಗೆ ಹೋದ್ರು ನೋಡಿ ನಂಬರ್. ಹಾಗೆ ಮಾಡಲು 22,000 ಮಂದಿ ಹಿಂದಿರುಗಿ ಹೋದರು. 22,000 ಮಂದಿ ಹಿಂದಿರುಗಿ ಹೋದರು. 10,000 ಮಂದಿ ಉಳಿದರು. 10,000 ಮಂದಿ ಉಳಿದರು. ಇರೋದೇ ನಂಬರ್ ಕಡಿಮೆ. ಈ ನಂಬರ್ ಕಡಿಮೆಯಲ್ಲಿ ಮತ್ತೆ ಮನೆಗೆ ಹೋದವರು ಎಷ್ಟು ಜನ? 22,000 ಮಂದಿ. 22,000 ಮಂದಿ ಅಂತಂದ್ರೆ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ. ಇನ್ನೆಷ್ಟು ಜನ ಮಿಕ್ಕಿದಾರಂತೆ? 10,000. ದೇವರಲ್ಲಿ ಧೈರ್ಯ ಮಾಡಕ್ ಬಂದಿದಾರ, ಇನ್ನು ಧೈರ್ಯನ ಕೆಡ್ಸಕ್ ಬಂದಿದ್ದಾರೆ ಗಿದ್ಯೋನನಿಗೆ. ಧೈರ್ಯ ಕೊಡಬೇಕು ಅಂತಂದ್ರೆ ಏನ್ ಮಾಡಬೇಕು? ತಗೊಳಪ್ಪ, ನಿನ್ನ ಹತ್ರ 32,000 ಜನ ಇದಾರಲ್ಲ, ಸಾಕಾಗಲ್ಲ, ತಗೋ. ಈ ಕುಲದವರು, ಈ ಗೋತ್ರದವರು 10,000 ಜನ ಬಂದವ್ರೆ, ಆ ಗೋತ್ರದವರು 20,000 ಜನ ಬಂದವ್ರೆ, ತಗೋ ಜೋಡಿಸ್ಕೊ. ಹಿಂಗ್ ಹೇಳಿದ್ರೆ ಗಿದ್ಯೋನನಿಗೆ ಪರಾಕ್ರಮಶಾಲಿ ಅಲ್ಲ, ಡಬಲ್ ಪರಾಕ್ರಮಶಾಲಿ ಆಗ್ತಿದ್ದ. ಇಲ್ಲಿ ಏನಾಗ್ತಿದೆ? ಪರಾಕ್ರಮಶಾಲಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಪ್ರಿಯರೇ, ದೇವರು ಬಲೂನಲ್ಲಿ ಗಾಳಿ ಊದಿದ್ದಾರೆ, ಊದಿದ ಮೇಲೆ ಕರೆದು ಮತ್ತೆ ಚಿಕ್ಕ ಹೋಲ್ ಇಡ್ತಿದ್ದಾರೆ. ಯಾಕೆ? ನಿನ್ನ ಹತ್ರ ಇರೋ ನಂಬರ್ ಜಾಸ್ತಿ ಇದೆ, ಆ ಜಾಸ್ತಿ ನಂಬರ್ನ ಅವ್ರಿಗೆ ನಾನು ಈ ವಿದ್ಯಾನ್ಯರನ್ನ ಒಪ್ಪಿಸ್ಕೊಡೋದು ನನಗೆ ಇಷ್ಟ ಇಲ್ಲ. 20,000 ಮಂದಿ ಹಿಂತಿರುಗಿ ಹೋಗಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಜನನೇ ಇಲ್ಲ. ಹೇಳಬೇಕಂದ್ರೆ ಜನನೇ ಇಲ್ಲ. ಮತ್ತೆ ದೇವರು ಕರೀತಿದ್ದಾರೆ, ಗಿದ್ಯೋನನೇ ಹೆದರ್ಬೇಡ, ನಾನಿದ್ದೇನೆ ನಿನ್ ಜೊತೆಗೆ. 4ನೇ ವಚನ. ಯೆಹೋವನು ತಿರುಗಿ ಅಂತಂದ್ರೆ ಮತ್ತೆ ಗಿದ್ಯೋನನಿಗೆ, ನಿನ್ನ ಬಳಿಯಲ್ಲಿರುವ ಜನರು ಇನ್ನೂ ಹೆಚ್ಚಾಗಿದ್ದಾರೆ. ಎಷ್ಟಿದ್ದಾರೆ? 10,000. ಅವ್ರೇನಾಗಿದ್ದಾರಂತೆ? ಇನ್ನೂ ಹೆಚ್ಚಾಗಿದ್ದಾರೆ. ನೀನು ಅವರನ್ನು ಹಳ್ಳಕ್ಕೆ ಕರೆದುಕೊಂಡು ಹೋಗು. ಅಲ್ಲಿ ಅವರನ್ನು ನಿನಗೋಸ್ಕರ ಪರೀಕ್ಷಿಸುವೆನು. ಏನ್ ನಡೆಯುತ್ತೆ ಸಂದರ್ಭ ನಾನು ಹೇಳ್ತೇನೆ. ಅಲ್ಲಿ ಅವರನ್ನ ನಿನಗೋಸ್ಕರ ನಾನು ಪರೀಕ್ಷಿಸ್ತೇನೆ. ಏನಂತಂದ್ರೆ, ಒಂದು ಹಳ್ಳಕ್ಕೆ ಕರ್ಕೊಂಡು ಹೋಗ, ಅಲ್ಲಿ ನೀರಿರುತ್ತೆ, ಅಲ್ಲಿ ನೀರು ಕುಡಿಯಕ್ ಹೇಳು. ಈ 10,000 ಮಂದಿ ಇದಾರಲ್ಲ, 10,000 ಮಂದಿಯನ್ನ ಕರ್ಕೊಂಡು ಹೋಗಿ ನೀರ್ ಕುಡಿಯಕ್ ಹೇಳು. ನೀರ್ ಕುಡಿಬೇಕಾದ್ರೆ ಯಾರು ಹೆಂಗ್ ಕುಡಿತಿದಾರೆ ನೀನ್ ನೋಡ್ಬೇಕು. 2 ತರ ಕುಡಿತಿದ್ರಂತೆ. ಒಬ್ರು ನೀಟಾಗಿ ನೀರಲ್ಲಿ ಕೈ ಇಟ್ಟು ಬಾಯಿ ಹತ್ರ ಕೈ ತಗೊಂಡು ಆ ಕೈಯಲ್ಲಿರುವಂತ ನೀರನ್ನ ಕುಡಿಯೋರು ಒಂದು ಗುಂಪು. ಇನ್ನೊಂದು ಗುಂಪಿದೆಯಂತೆ. ಅವ್ರೆಂತವ್ರು ಅಂತಂದ್ರೆ ನಾಯಿಗಳಂತೆ ನೀರಲ್ಲಿ ಬಿದ್ದು ನೆಕ್ತಿದಾರಂತೆ. ನಾಯಿಗಳಂತೆ ನೀರಲ್ಲಿ ಬಿದ್ದು ನೆಕ್ಕೋರು ಒಂದು ಗುಂಪು. ನೀಟಾಗಿ ಕೈಯಲ್ಲಿ ನೀರು ತಗೊಂಡು ಕುಡಿಯೋರು ಒಂದು ಗುಂಪು. ಈ 2 ಗುಂಪುಗಳಲ್ಲಿ ಯಾವ್ದು ಚೆನ್ನಾಗಿದೆ ಹೇಳಿ? ಕೇಳೋದಕ್ಕೆ ಯಾವ್ದು ಚೆನ್ನಾಗಿದೆ? ನೀಟಾಗಿ ಕೈಯಲ್ಲಿ ಕುಡಿದೋ ಆ ಗುಂಪು ಪದ್ಧತಿ, ಒಂದು ನಿಷ್ಠೆ, ಏನೋ ಒಂದು ಗುಡ್ನೆಸ್, ನೀಟ್ನೆಸ್ ಏನೋ ಒಂದಿದೆ. ಆದ್ರೆ ಈ 2ರನ್ನ 2 ಪಾರ್ಟ್ ಮಾಡಕ್ ಹೇಳಿದ್ದಾರೆ ದೇವರು. ಮಾಡ್ದ, ಅವ್ರನ್ನೊಂದು ಗುಂಪು ಮಾಡ್ದ, ಇವ್ರನ್ನೊಂದು ಗುಂಪು ಮಾಡ್ದ. ಆಗ ಯೆಹೋವನು 7ನೇ ವಚನ. ಆಗ ಯೆಹೋವನು ಗಿದ್ಯೋನನಿಗೆ ನೀರನ್ನು ನೆಕ್ಕಿದ ಆ 300 ಮಂದಿಯಿಂದಲೇ ನಿಮಗೆ ಜಯವನ್ನುಂಟು ಮಾಡಿ ಮಿದ್ಯಾನ್ಯರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು. ಉಳಿದವರು ತಮ್ಮ ಸ್ಥಳಗಳಿಗೆ ಹೋಗಲಿ ಎಂದು ಆಜ್ಞಾಪಿಸಿದನು. ತಮ್ಮ ಸ್ಥಳಗಳಿಗೆ
ಹೋಗಲಿ ಎಂದು ಆಜ್ಞಾಪಿಸಿದನು. ಏನ್ ಹೇಳ್ತಿದ್ದಾರೆ ದೇವರ ಪ್ರಿಯರೇ? ನಾಯಿಗಳ ತರ ನೆಕ್ಕಿದಂತವರ ಸಂಖ್ಯೆ ಎಷ್ಟಂತೆ? 300. ಈ 300 ಮಂದಿಗೆ ನಾನು ಯಾರನ್ನ ಕೊಡ್ತೇನೆ? ಲೆಕ್ಕಕ್ಕೆ ಆಗದೆ ಮಾಡುವುದಕ್ಕಾಗದೆ ಇರುವಷ್ಟು ಅಸಂಖ್ಯವಾಗಿರುವಂತಹ ಮಿದ್ಯಾನ್ಯರನ್ನ ನಾನು ಒಪ್ಪಿಸಿಕೊಡ್ತೇನೆ. ಈ ನೀಟಾಗಿ ಕುಡ್ದವ್ರು ಇದಾರಲ್ಲ, ಕ್ಯಾನ್ಸಲ್ ಬೇಡ ಅವರು. ಇವಾಗ 10,000ದಲ್ಲಿ 300 ಮಂದಿ ನಿಂತಿದ್ದಾರೆ, 300 ಮಂದಿ ನಿಂತಿದ್ದಾರೆ ಅಂತಂದ್ರೆ ಇನ್ನೆಷ್ಟು ಜನ ಮನೆಗೆ ಹೋಗಿದ್ದಾರೆ? 19,700 ಮಂದಿ. 9,700 ಮಂದಿ ಯುದ್ಧಕ್ಕೆ ಪಾರ್ಟಿಸಿಪೇಟ್ ಆಗ್ತಿಲ್ಲ. ಎಷ್ಟು ಜನ ಇದ್ದಾರೆ ಈಗ? 300. ಹೀಗೆ ದೇವರಲ್ಲಿ ಧೈರ್ಯ ಕೊಡಕ್ ಬರ್ತಿದ್ದಾರೆ, ಗಿದ್ಯೋನಿಗೆ ಬಲಹೀನ ಮಾಡೋದಕ್ಕೆ ಬರ್ತಿದ್ದಾರೆ. ಧೈರ್ಯ ಕೊಡೋದಕ್ಕೆ ಬರ್ತಿದ್ದಾರೆ. ನಿನ್ನ ಬಳಿಯಲ್ಲಿರುವಂತ 32,000 ಬಲ ಇದೆ ಅಂತ ನೀನ್ ಅಂದುಕೊಳ್ತಿದ್ಯಲ್ಲ, ಹೆಂಗೋ ಒಂದು ಮಾಡಿ ಯುದ್ಧ ಗೆದ್ದು ಬಂದು ಬಿಡೋಣ ಅಂತ ನೀನ್ ಅಂದುಕೊಳ್ತಿದ್ಯಲ್ಲ 32,000 ಜನರನ್ನ ಇಟ್ಕೊಂಡು. ಆ 32,000 ಜನರು ಬೇಡ, ಕಳಿಸು ಮನೆಗೆ. ಎಷ್ಟು ಜನ ಹೋದ್ರು? 20,000. 22,000 ಮಂದಿ ಹೋದ್ರು, 10,000 ಮಾತ್ರ ಉಳ್ಕೊಂಡ್ರು. ಈ 10,000 ಜಾಸ್ತಿ ಆಯ್ತು, ಎಲ್ಲರನ್ನು ಕಳಿಸು, 300 ಮಂದಿಯನ್ನ ಮಾತ್ರ ಇಟ್ಕೋ. ಈ 300 ಮಂದಿಗೆ ನಾನು ಮಿದ್ಯಾನ್ಯರನ್ನ ಒಪ್ಪಿಸಿಕೊಡುತ್ತೇನೆ. ಏನ್ ಪ್ರೇರೆ ದೇವರ ಆಲೋಚನೆ? ಏನ್ ಪ್ರೇರೆ ದೇವರ ಪ್ರಣಾಳಿಕೆ? ಏನ್ ದೇವರ ಪ್ಲಾನ್? ಏನಿದು? ವಾಟ್ ಇಸ್ ದಿಸ್ ಪ್ಲಾನ್? ಭವಿಷ್ಯದಲ್ಲಿ ನಾವು ನೋಡ್ಕೊಂಡ್ರ ಪ್ರೇರೆ, ಮಿದ್ಯಾನ್ಯರನ್ನು ದೇವರು ಇಸ್ರಾಯೇಲ್ಯರ ಕೈಗೆ ಒಪ್ಪಿಸಿಕೊಟ್ಟನು. ಇನ್ನು ಗಿದ್ಯೋನನಿಗೆ ಧೈರ್ಯ ಇರಲಿಲ್ಲ. 300 ಮಂದಿ ಇದ್ದಾರೆ. ದೇವರು ಬಂದು ಧೈರ್ಯ ಹೇಳ್ತಿದ್ದಾರೆ, ನಿನ್ ಜೊತೆಗೆ ನಾನಿದ್ದೀನಿ. 300 ಮಂದಿ ಅಲ್ಲ, ನೀನ್ ಒಬ್ಬನೇ ಹೋದ್ರು ಕೂಡ ನಾನು ಯುದ್ಧವನ್ನ ಗೆಲ್ಲಿಸ್ತೇನೆ, ನೀನ್ ತಲೆ ಕೆಡಿಸ್ಕೋಬೇಡ. ಮಿದ್ಯಾನ್ಯರನ್ನು ನೋಡಿ ಅಸಂಖ್ಯವಾಗಿದ್ದಾರೆ ಅಂತ ನೀನ್ ಅನ್ಕೊಳ್ತಿದ್ಯಲ್ಲ, ಒಂದೇ ಮನುಷ್ಯನನ್ನ ಬೀಳಿಸಿ ಎದ್ದು ಬರೋ ತರ ನಿನ್ನ ನಾನು ಮಾಡ್ತೇನೆ ಅಂತಂದ್ರೆ, ಒಂದು ಮನುಷ್ಯನ ಜೊತೆಗೆ ಹೋಗ್ಬಿಟ್ಟು ಗುದ್ದುಬಿಟ್ಟು ಬಂದ್ರೆ ಹೆಂಗ್ ಬರ್ತೀಯೋ ನೀನು, ಹೊಡೆದ್ಬಿಟ್ಟು ಬಂದ್ರೆ ಹೆಂಗ್ ಬರ್ತೀಯೋ ಆ ಲೆವೆಲ್ಗೆ ನಾನು ನಿನ್ನ ನೆಡ್ತೇನೆ, ನೀನ್ ತಲೆ ಕೆಡಿಸ್ಕೋಬೇಡ ಅಂತ ಗಿದ್ಯೋನನಿಗೆ ದೇವರು ಹೇಳ್ತಿದ್ದಾರೆ ಬಾಯ್ ಬಿಟ್ಟು. ಗಿದ್ಯೋನನಿಗೆ ಧೈರ್ಯ ಸಾಕಾಗ್ತಿಲ್ಲ. ಅದೇ ದೇವರು ಹೇಳ್ತಾರೆ, ನಿನ್ನ ಸರ್ವೆಂಟ್ ಇದಾನಲ್ಲ ಒಬ್ಬ, ನಿನ್ನ ಸರ್ವೆಂಟ್ ಇದ್ದಾನೆ, ನೀನು ನಿನ್ನ ಸರ್ವೆಂಟ್ ಎದ್ದು, ನಿನಗೆ ಧೈರ್ಯ ಸಾಕಾಗ, ನಾನು ಹೇಳೋ ಮಾತು ನಮ್ಗಾಗ್ತಿಲ್ವಲ್ಲ, ನೀನು ನಿನ್ನ ಸರ್ವೆಂಟ್ ಇಬ್ಬರು ಇದ್ದೀರಲ್ಲ, ರಾತ್ರಿ ಹೋಗಿ. ಎಲ್ಲಿ ಹೋಗ್ಬೇಕು ಸ್ವಾಮಿ? ಆ ಶತ್ರುಗಳು ಟೆಂಟ್ ಹಾಕೊಂಡಿದಾರಲ್ಲ ನಿಮ್ಗೋಸ್ಕರ ಕಾಯ್ಕೊಂಡು, ಆ ಟೆಂಟ್ ಹತ್ರ ಹೋಗಿ, ಯಾರಿಗೂ ಗೊತ್ತಾಗ್ದಿರ ಹೋಗಿ, ಸೀಕ್ರೆಟ್ ಆಗಿ ಹೋಗ್ಬಿಟ್ಟು ಅವ್ರು ಮಾತಾಡ್ಕೊಳ್ತಿರ್ತಾರೆ, ಕಮ್ಯುನಿಕೇಟ್ ಮಾಡ್ಕೊಳ್ತಿರ್ತಾರೆ, ಸಂಭಾಷಣೆ ಮಾಡ್ಕೊಳ್ತಿರ್ತಾರೆ. ಆ ಸಂಭಾಷಣೆನ ನಿನ್ನ ಕಿವಿಯಾರೆ ಕೇಳ್ಬಿಟ್ಟು ಬಾ ಅಂತ ದೇವರು ಹೇಳ್ತಾರೆ. ಆ ಸಂದರ್ಭ ನಾವು ನೋಡೋಣ. 9ನೇ ವಚನ. ಅದೇ ದಿವಸ ರಾತ್ರಿಯಲ್ಲಿ ಯೆಹೋವನು ಗಿದ್ಯೋನನಿಗೆ, ನೀನು ಎದ್ದು ಹೋಗಿ ಶತ್ರುಗಳ ಪಾಳೆಯದ ಮೇಲೆ ಬೀಳು, ಅದನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ. ಅವರ ಮೇಲೆ ಬೀಳುವುದಕ್ಕೆ ಹೆದರುತ್ತೀಯಾದರೆ, ಇನ್ನು ಹೆದರ್ತಿದೆಯಲ್ಲ ನೀನು ಅವ್ರ ಮೇಲೆ ಯುದ್ಧ ಮಾಡೋದಕ್ಕೆ, ಹೆದರುತ್ತೀಯಾದರೆ ಮೊದಲು ನಿನ್ನ ಸೇವಕನಾದ ಪುರಣ ಸಂಗಡ ಅಲ್ಲಿಗೆ ಹೋಗಿ ಅವರು ಮಾತಾಡಿಕೊಳ್ಳುವುದನ್ನು ಲಾಲಿಸು. ಆಗ ಅವರ ಮೇಲೆ ಬೀಳುವುದಕ್ಕೆ ನನಗೇನು ಬರುತ್ತೆ? ಧೈರ್ಯ ಬರುತ್ತೆ. ಇಷ್ಟು ದೇವ್ರ ಬಾಯಿ ಬಡ್ಕೊಂಡು ಹೇಳ್ತಿದ್ದಾರೆ, ದೇವ್ರ ಹೇಳ್ತಿದ್ರೇನೆ ಧೈರ್ಯ ಬರುತ್ತಿಲ್ಲ. ಅಲ್ಲಿಗೆ ಹೋಗಿ ಕೇಳ್ಬಿಟ್ರೆ ಏನ್ ಧೈರ್ಯ ಬರುತ್ತೆ? ಗಿದ್ಯೋನನು ಅದರಂತೆಯೇ ತನ್ನ ಸೇವಕನಾದ ಪುರನ ಸಂಗಡ ಶತ್ರು ಸೈನಿಕರ ಪಾಳೆಯದ ಕಡೆ ಭಾಗಕ್ಕೆ ಹೋದನು. ಮಿದ್ಯಾನ್ಯರು, ಅಮಾಲೇಕ್ಯರು, ಮೂಡನ ದೇಶದವರು ಮಿಡತೆಗಳಂತೆ ಗುಂಪಾಗಿ ತಗ್ಗಿನಲ್ಲಿ ಇಳುಕೊಂಡಿದ್ದರು. ಅವರ ಒಂಟೆಗಳು ಸಮುದ್ರ ತೀರದ ಮರಳಿನಂತೆ ಅಸಂಖ್ಯವಾಗಿದ್ದವು. ಗಿದ್ಯೋನನು ಬಂದಾಗ ಇಷ್ಟೆಲ್ಲ ದಾಟ್ಕೊಂಡು, ಒಂಟೆಗಳನ್ನ ದಾಟ್ಕೊಂಡು, ಗುಡಾರಗಳನ್ನ ದಾಟ್ಕೊಂಡು ಕಡೆಗೆ ಹೋಗಿದ್ದಾನಂತೆ. ಲಾಸ್ಟ್ ಎಂಡ್ಗೆ ಹೋಗಿ ಅಲ್ಲಿ ಕೇಳಿಸ್ಕೊಳ್ತಿದ್ದಾನೆ, ಗಿದ್ಯೋನನು ಬಂದಾಗ ಅವರಲ್ಲೊಬ್ಬನು ತನ್ನ ಜೊತೆಗಾರನಿಗೆ ಒಂದು ಕನಸನ್ನು ತಿಳಿಸ್ತಿದ್ದಾನೆ. ನನಗೊಂದು ಕನಸು ಬಿತ್ತು, ನೆನ್ನೆ ರಾತ್ರಿ ಒಂದು ಕನಸು ಬಂತು.
ಅವನ ಫ್ರೆಂಡ್ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದಾನೆ. ಈ ಶೇರ್ ಮಾಡ್ಕೊಳ್ತಿರೋ ಗ್ಯಾಪ್ ಅಲ್ಲಿ ಥರ್ಡ್ ಪರ್ಸನ್ ಗಿದ್ಯೋನನ್ನು ಕೇಳ್ತಿದ್ದಾನೆ. ಇವರಿಬ್ಬರ ಮಧ್ಯದಲ್ಲಿ ಏನಂತ ಕೇಳ್ತಿದ್ದಾನೆ ನೋಡಿ. ಅವನು ಇಗೋ ನಾನು ಒಂದು ಕನಸು ಕಂಡೆನು, ಈಗೋ ನಾನು ಒಂದು ಕನಸು ಕಂಡೆನು, ಅದರಲ್ಲಿ ಒಂದು ಜವೆ ಗೋಧಿಯ ರೊಟ್ಟಿಯು ಉರುಳುತ್ತಾ ಮಿದ್ಯಾನ್ಯರ ಪಾಳೆಯದೊಳಗೆ ಬಂದು ಒಂದು ಒಂದು ಡೇರೆಗೆ ತಗಲಿ ಅದನ್ನು ಅಡಿಮೇಲು ಮಾಡಿ ಬೀಳಿಸಿ ಬಿಟ್ಟಿತು ಎಂದು ಹೇಳಲು ಅವನ ಜೊತೆಗಾರನು ಇದು ಇಸ್ರಾಯೇಲ್ಯನಾದ ಯೋವಾಷನ ಮಗ ಗಿದ್ಯೋನನ ಕತ್ತಿಯೇ ಹೊರತು ಮತ್ತೊಂದಲ್ಲ. ದೇವರು ಮಿದ್ಯಾನ್ಯರನ್ನು ಅವರ ಪಾಳೆಯಗಳನ್ನು ಅವನ ಕೈಗೆ ಒಪ್ಪಿಸಿದನು. ಬೇರೆ ಅಲ್ಲಿ ಹೋಗಿ ಏನ್ ಕೇಳದ? ಕನಸು ಬಿತ್ತಂತೆ. ಏನ್ ಕನಸು ಅಂತಂದ್ರೆ ಒಂದು ಜವೆಗೋದಿಯ ರೊಟ್ಟಿ ಬಂದು ಒಂದು ಡೇರೆಯನ್ನ ಒಡೆದಿದ ತಕ್ಷಣ ಅದು ಕಿತ್ಕೊಂಡು ಬಿದ್ದೋಯ್ತಂತೆ. ಏನಪ್ಪಾ ಇದರ ಈ ಕಥೆ ಅಂತಂದ್ರೆ, ಈ ಕನಸಿನ ಅರ್ಥ ಅಂತಂದ್ರೆ, ಆ ಜವೆಗೋದಿಯ ರೊಟ್ಟಿ ಯಾರೋ ಅಲ್ಲ, ಗಿದ್ಯೋನನ ಕತ್ತಿ. ಅದು ಬಂದು ಯಾರನ್ನ ಹೊಡೆದಿದೆ? ಮಿದ್ಯಾನ್ಯರನ್ನು, ಅವರ ಗುಡಾರಗಳನ್ನ, ಡೇರೆಗಳನ್ನ ಹೊಡೆದಿದೆ. ಹೊಡೆದ ತಕ್ಷಣ ಅವರು ಸಂಹರಿಸಲ್ಪಟ್ಟಿದ್ದಾರೆ. ದೇವರು ಮಿದ್ಯಾನ್ಯರನ್ನು ಗಿದ್ಯೋನನ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ. ಇದನ್ನ ಕೇಳಿದ ತಕ್ಷಣ 32,000 ಮಂದಿ ಇದ್ದಾಗ ಇರದೇ ಇರುವಂತ ಧೈರ್ಯ, 10,000 ಮಂದಿ ಇದ್ದಾಗ ಬರದಂತ ಧೈರ್ಯ, 300 ಮಂದಿ ಇದ್ದಾಗ ಬರದಂತ ಧೈರ್ಯ ಪ್ರಿಯರೇ ಗಿದ್ಯೋನನಿಗೆ ಬಂತು. ಕೆಳಗಿನ ವರ್ಷದಲ್ಲಿ ಅದೇ ಹೇಳ್ತಾರೆ ನೋಡಿ, 15ನೇ ವರ್ಷದಲ್ಲಿ ಗಿದ್ಯೋನನು ಆ ಕನಸನ್ನು ಅದರ ಅರ್ಥವನ್ನು ಕೇಳಿದಾಗ ಯೆಹೋವನಿಗೆ ಅಡ್ಡ ಬಿದ್ದು ಇಸ್ರಾಯೇಲ್ಯರ ಪಾಳೆಯಕ್ಕೆ ಹಿಂತಿರುಗಿ ಬಂದು ಅವರಿಗೆ ಹೇಳಿರಿ, ಯೆಹೋವನು ಮಿದ್ಯಾನ್ಯರ ಪಾಳೆಯವನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾನೆ ಅಂದನು. ಮತ್ತು ಅವನು ಆ 300 ಮಂದಿಯನ್ನು 3 ಗುಂಪು ಮಾಡಿ ಪ್ರತಿಯೊಬ್ಬನ ಕೈಯಲ್ಲಿ ಕೊಂಬನ್ನು ಉರಿಯುವ ಬರಿಕೊಡವನ್ನು ಕೊಟ್ಟು ಅವರಿಗೆ ನನ್ನನ್ನೇ ನೋಡುತ್ತಾ ಮುಂದಿನ ಸಂದರ್ಭ ನಾನು ಹೇಳ್ತೇನೆ. ಸೊ ಅಷ್ಟೊತ್ತು ಧೈರ್ಯವಿಲ್ಲದೆ ಇರುವಂತ ಗಿದ್ಯೋನನಿಗೆ ಕೊನೆ ಮೂಮೆಂಟ್ ಅಲ್ಲಿ ಧೈರ್ಯ ಬಂತು. ಕೊನೆ ಮೂಮೆಂಟ್ ಅಲ್ಲಿ ಟಿಪ್ ಪಾಯಿಂಟ್ ಅಲ್ಲಿ ಧೈರ್ಯ ಬಂತು. ಪ್ರಿಯರೇ, ದೇವರು ನಮ್ಮ ಜೀವನದಲ್ಲಿ ಮಾಡುವಂತ ಪ್ರಣಾಳಿಕೆಗಳು ಕೆಲವೊಮ್ಮೆ ಹೀಗೆ ಇರುತ್ತೆ. ದೇವರು ನಮ್ಮ ಜೀವನದಲ್ಲಿ ಮಾಡುವಂತ ಪ್ಲಾನಿಂಗ್ಸ್ ಕೆಲವೊಮ್ಮೆ ಹೀಗೆ ಇರುತ್ತೆ. ನನ್ನ ಬಲ ಇದು ಅಂತ ನಾವು ಯಾವ್ದನ್ನಾದ್ರೂ ಹೇಳ್ಕೊಳ್ತೇವಲ್ಲ, ದೇವರು ಬೇಕು ಅಂತಾನೆ ಆ ಬಲವನ್ನ ಬಿಸಾಡ್ಬಿಡ್ತಾರೆ. ದೇವರು ಬೇಕು ಅಂತಾನೆ ಆ ಬಲವನ್ನ ಬೀಳಿಸ್ಬಿಡ್ತಾರೆ. ಬೇಡ ನಿನಗಿದು. ನಾವು ಬೇಜಾರಾಗುತ್ತೇವೆ, ಅಯ್ಯೋ ನನಗಿರೋದೇ ಆಧಾರನೇ ಇದು, ನನಗೆ ಆಶ್ರಯನೇ ಇದು ಬಿಟ್ರೆ ನನಗೆ ಬೇರೆ ದಿಕ್ಕಿಲ್ಲ ಅಂತ ನಾವು ಅಂದುಕೊಳ್ಳುತ್ತೇವೆ. ಆದ್ರೆ ದೇವರು ಬೇಕು ಅಂತಾನೆ ತಳ್ಳಿಬಿಡ್ತಾರೆ. ಯಾಕಯ್ಯ ತಳ್ಳಿಬಿಟ್ಟಿದ್ಯಾ, ಯಾಕಯ್ಯ ತೃಣೀಕರಿಸಿದ್ಯಾ, ಯಾಕಯ್ಯ ಬೆಳೆಸ್ಬಿಟ್ಟಿದ್ಯಾ ಅಂತಂದ್ರೆ ವೆಯ್ಟ್ ಮಾಡು, ನಿನಗೆ ಇದಕ್ಕಿಂತ ಶ್ರೇಷ್ಠವಾದದ್ದನ್ನ ನಾನು ಕೊಡ್ತೇನೆ. ವೆಯ್ಟ್ ಮಾಡು, ನಿನಗೆ ಇದಕ್ಕಿಂತ ಮಿಗಿಲಾದದ್ದನ್ನ ನಾನು ಕೊಡ್ತೇನೆ. ವೆಯ್ಟ್ ಮಾಡು, ಇದಕ್ಕಿಂತ ಅಮೂಲ್ಯವಾದದ್ದನ್ನ ನಾನು ನಿನಗೆ ಕೊಡ್ತೇನೆ. ವೆಯ್ಟ್ ಮಾಡು. ನಮ್ಮ ಜೀವನದಲ್ಲಿ ದೇವರನ್ನ ನಂಬಿಕೊಂಡ ನಂತರವೂ ಕೂಡ ದೇವರ ಯಾಕೆ ನನಗೆ ಈ ಹಿಂಸೆಗಳು, ಈ ಸಂಕಷ್ಟಗಳು ಕಡಿಮೆ ಆಗಬೇಕಲ್ವಾ? ಕಡಿಮೆ ಆಗೋ ಜಾಗದಲ್ಲಿ ಏನಾಗ್ತಿದೆ? ಜಾಸ್ತಿ ಆಗ್ತಿದೆ. ಗಿದ್ಯೋನನಿಗೆ ಟೆನ್ಷನ್ ಕಡಿಮೆ ಆಗೋ ಜಾಗದಲ್ಲಿ ಏನಾಗ್ತಿದೆ? ಗಿದ್ಯೋನನಿಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ಜನ ಕಡಿಮೆ ಆಗ್ತಿದ್ದಷ್ಟು ಟೆನ್ಷನ್ ಜಾಸ್ತಿ, ಜನ ಮನೆಗೆ ಹೋಗ್ತಿದ್ದಷ್ಟು ಟೆನ್ಷನ್ ಜಾಸ್ತಿ, BP ಜಾಸ್ತಿ, ಶುಗರ್ ಮಾತ್ರೆಗಳನ್ನ ಹಾಕೊಳ್ತಿದ್ದೇನೆ. ಏನಿದು ದೇವರನ್ನ ಒಂದ್ ಕಡೆ ಹೇಳ್ತಿದ್ರು ನಂಬೋದಕ್ಕೆ ಸ್ವಲ್ಪ ಕಷ್ಟ. ಬೇರೆ ದೇವರು ನಮಗೆ ಹೇಳ್ತಿರ್ತಾರೆ, ಡೋಂಟ್ ವರಿ, ತಲೆಗೆಡ್ಸ್ಕೊಬೇಡ, ಐ ಆಮ್ ವಿತ್ ಯು. ಯಾವುದಕ್ಕೂ ತಲೆಗೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ. ನನಗಿಲ್ಲ, ನನಗೆ ಬರಲ್ಲ, ನನಗಾಗಲ್ಲ. ನೋ, ದೇವರು ನಮ್ಮ ಪಕ್ಷದಲ್ಲಿದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಅದು ಏನೇ ಆಗಿರಬಹುದು, ಹೇಗೆ ಆಗಿರಬಹುದು ಪ್ರಿಯರೇ, ದೇವರ ಪ್ರಣಾಳಿಕೆ ಯಾವಾಗಲೂ ಕೂಡ ಪ್ರಿಯರೇ ದೊಡ್ಡದನ್ನ ಮಾಡಿ ನಮ್ಮನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ದೇವರಿಗೆ ಇಷ್ಟ ಇಲ್ಲ.
ಗಿದ್ಯೋನನ ಜೀವನದಲ್ಲಿ ದೇವರು 32,000 ಮಂದಿ ಜಾಗದಲ್ಲಿ ಇನ್ನೊಂದು 1,00,000 ಜನರನ್ನ ಕಳಿಸ್ಬಿಟ್ಟು ಯುದ್ಧನ ಗೆಲ್ಸ್ಬೋದಿತ್ತಲ್ಲ? ಗೆಲ್ಸ್ಬೋದೇನು? ಗೆಲ್ಸ್ಬೋದು. ಯಾಕೆ ದೇವರು 300 ಜನರನ್ನ ಮಾತ್ರ ಕಳಿಸಿದ್ದಾರೆ ಅಂತಂದ್ರೆ ದಟ್ ಈಸ್ ದ ಪವರ್ ಆಫ್ ಗಾಡ್. ಅದು ದೇವರ ಶಕ್ತಿ. ಆ ದೇವರ ಶಕ್ತಿ ಅವತ್ತಿನ ಗಿದ್ಯೋನನಿಗೆ ಆಗಲಿ ಅವತ್ತಿನ ಇಸ್ರಾಯೇಲ್ಯರಿಗೆ ಆಗಲಿ ಗೊತ್ತಾಗಬೇಕು ಅಂತಂದ್ರೆ, ಇಸ್ರಾಯೇಲ್ಯರಿಗೆ ಆಗಲಿ ಗಿದ್ಯೋನನಿಗೆ ಆಗಲಿ ಗೊತ್ತಾಗಬೇಕು ಅಂತಂದ್ರೆ 32,000 ಜನ ಹೋಗಬಾರದು, 300 ಜನನೇ ಹೋಗಬೇಕು. ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ದೇವರು ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಪ್ರಿಯರೇ, ನಮ್ಮಲ್ಲಿ ಯಾವ್ದಾದ್ರೆ ಬಲ, ಶಕ್ತಿ, ಧೈರ್ಯ ಅಂತ ನಾವು ಅಂದುಕೊಳ್ತೇವಲ್ಲ, ಯಾವುದು ನಮ್ಮ ಜೊತೆಗಿರಬಾರ್ದು. ದೇವರೊಬ್ಬರೇ ನಮ್ಮ ಜೊತೆಗಿರ, ದೇವರು ಮಾತ್ರ ನಮ್ಮ ಪಕ್ಷದಲ್ಲಿರಬೇಕು. ಹಾಗಾಗಿ ಪ್ರಿಯರೇ, ಕರ್ತನ ಮನಸ್ಸನ್ನು ತಿಳಿದವರು ಯಾರು? ಕರ್ತನ ಮನಸ್ಸು ತಿಳಿದವರು ಯಾರು? ನಾವು ತಿಳಿದಿದ್ದೇವ? ನಮ್ಗೆ ಅರ್ಥ ಆಗಿದಾರ ಕರ್ತನು? ತುಂಬಾ ಸತಿ ಪ್ರಿಯರೇ, ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ನಾವೇನ್ ಮಾಡ್ಕೊಳ್ತೇವೆ? ಅಪಾರ್ಥಗಳನ್ನ ಜಾಸ್ತಿ ಮಾಡ್ಕೊಳ್ತೇವೆ. ಕಾಣಿಸುವುದು ಯಾವುದು ಕೂಡ ನಿಜವಲ್ಲ, ಕಾಣುವುದು ಯಾವುದು ನಿಜವಲ್ಲ. ಬೆಳ್ಳಗಿರೋದೆಲ್ಲವೂ ಕೂಡ ಹಾಲಲ್ಲ, ತಲಗುನ್ನವನ್ನಿ ಹಾಲಕಾವು. ನಮ್ಮ ಕಣ್ಣಿಗೆ ಕಾಣುತ್ತಿರುವಂತದ್ದು ಎಲ್ಲವೂ ಕೂಡ ಇದೇ ಸತ್ಯ ಅಂತ ಅನ್ಕೊಂಡ್ರೆ ತಪ್ಪು ಸರ್. ದೇವರ ಪ್ರಣಾಳಿಕೆ ಅದರ ಹಿಂದೆ ಇರುತ್ತೆ. ವಿ ಹ್ಯಾವ್ ಟು ವೇಟ್ ಫಾರ್ ಗಾಡ್ಸ್ ಪ್ಲಾನ್. ನಾವು ದೇವರ ಪ್ರಣಾಳಿಕೆಗೋಸ್ಕರ ಕಾಯ್ಕೊಂಡಿದ್ದಾಗ ಪ್ರಿಯರೇ, ದೇವರು ವಾಗ್ದಾನ ಮಾಡಿ ಪ್ರಮಾಣ ಪೂರ್ವಕವಾಗಿ ಹೇಳುವಂತ ಮಾತು, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ, ದಿಗ್ಭ್ರಮೆಗೊಳ್ಳಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ. ಐ ಆಮ್ ವಿತ್ ಯು. ಪ್ರಿಯರೇ, ದೇವರು ನಮಗೆ ಮಾಡುತ್ತಿರುವಂತ ಪ್ರಾಮಿಸ್ ಇದು, ದೇವರು ನಮಗೆ ಮಾಡುತ್ತಿರುವಂತ ವಾಗ್ದಾನವಿದು, ದೇವರು ನಮ್ಮನ್ನು ಬಲಪಡಿಸುತ್ತಿರುವಂತ ರೀತಿ ಇದು. ಎಂತ ಸಂಕಷ್ಟದ ಅಡಿಯಲ್ಲಿ ಹೋದಾಗ್ಯೂ, ಎಂತ ಕಠಿಣವಾದಂತ ಪರಿಸ್ಥಿತಿಗಳಲ್ಲಿ ಬಿದ್ದಾಗ್ಯೂ ಪ್ರಿಯರೇ, ದೇವರ ಕೈ ಬಿಡ್ಲಿಕ್ಕೆ ಹೋಗ್ಬೇಡಿ. ಯೋಬನಿಗಿರುವಂತ ಎಲ್ಲ ಆಸ್ತಿ ಕಳ್ಕೊಂಡು ಏನು ಇಲ್ಲದವನಾಗಿ ರೋಡ್ಗೆ ಬಿದ್ದಿದ್ದಾನೆ. ಒಂದು ದಿನ ಕಾರಲ್ಲಿ ಓಡಾಡ್ತಿರೋನು ಅದೇ ರೋಡಲ್ಲಿ, ಅದೇ ಅವನ ಕಾರ್ ಓಡಾಡಿರೋ ರೋಡ್ ಸೈಡ್ ಅಲ್ಲಿ ಬಿದ್ದಿದ್ದಾನೆ, ಫುಟ್ಪಾತ್ ಅಲ್ಲಿ ಬಿದ್ದಿದ್ದಾನೆ. ದೇವರೇ, ಏನಪ್ಪಾ, ಇದೇ ರೋಡ್ ಅಲ್ಲಿ ನಾನು ಓಡಾಡ್ತಿದ್ರೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಿದ್ರು. ನನ್ ಗಾಡಿ ಬರ್ತಿದೆ ಅಂತಂದಾಗ ರೆಸ್ಪೆಕ್ಟ್, ಗಾಡಿ ನಿಲ್ಸಿ ತಲೆ ಬಗ್ಸಿ ಸಲ್ಯೂಟ್ ಹೊಡಿತಿದ್ರು ನನಗೆ. ಅಂತ ಬೀದಿಯಲ್ಲಿ, ಅಂತ ರೋಡ್ ಅಲ್ಲಿ ಬಿಡಿಸ್ಬಿಟ್ಟು ಮೈ ಮೇಲೆ ಬಟ್ಟೆನೂ ಇಲ್ದಿರ ಮಾಡಿದ್ಯಲ್ಲ ಸ್ವಾಮಿ, ಏನಯ್ಯ ಹಿಂಗ್ ಮಾಡಿದೆ ಅಂತ ಒಂದೇ ಒಂದು ಮಾತಾದ್ರೂ ಬಾಯಿಂದ ಹೇಳಿಲ್ಲ. ಒಂದೇ ಒಂದು ಮಾತಾದ್ರೂ ಯೋಬನ ಬಾಯಿಂದ ಹೇಳಿಲ್ಲ ಆ ಮಾತು. ದೇವರು ಬಿಟ್ಟಿದ್ದಾನ ಕೈ? ದೇವರು ಮರೆತು ಬಿಟ್ಟಿದ್ದಾನ ಯೋಬನನ್ನ? ನೋ ಸರ್. 2ರಷ್ಟು 3ರಷ್ಟು ಅಭಿವೃದ್ಧಿ ಮಾಡಿದ್ದಾರೆ ದೇವರು ಯೋಬನನ್ನ. ದಿಸ್ ಈಸ್ ಗಾಡ್. ಇದು ದೇವರು, ಇದು ದೇವರ ಪ್ರೀತಿ, ಇದು ದೇವರು ಬಲಪಡಿಸುವಂತ ರೀತಿ. ಇದನ್ನ ನಾವು ತಿಳಿದುಕೊಳ್ಳೋರಾಗಿರೋಣ. ಯಾರು ಕೂಡ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಯಾರ ಮೇಲೆ ಆಧಾರ ಮಾಡಬೇಕು? ಯೆಹೋವನಲ್ಲಿ ಆಶ್ರಯಿಸುವಾಗಿರಬೇಕು. ನೋಡೋಣ ಮತ್ತೆ ಆ ಮಾತು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನ, 5-6 ವಚನಗಳು. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡು. ಆತನ ಚಿತ್ತಕ್ಕೆ ವಿಧೇಯರಾಗಿ, ಆತನನ್ನು ಎಂದಿಗೂ ಕೈ ಬಿಡದೆ ಆತನನ್ನೇ ಆಶ್ರಯಿಸಿಕೊಂಡಿದ್ದಾರೆ ಪ್ರಿಯರೇ. ನಿಜವಾಗ್ಲೂ ಆ ದೇವರ ಮೇಲೆ ಆಧಾರಗೊಂಡಾಗ ಸಿಗುವಂತ ನೆಮ್ಮದಿ, ಸಮಾಧಾನ ಈ ಲೋಕದಲ್ಲಿ ಮತ್ತಿನ್ನೆಲ್ಲೂ ನಮಗೆ ಸಿಗೋದಿಲ್ಲ. ಅದಕ್ಕೆ ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಈಸ್, ದೇವರ ಉತ್ತಮನೆಂದು ನೀವೇನ್ ಮಾಡಿ ಅನುಭವಿಸಲು ಮಾಡಿ. ಯು ಹ್ಯಾವ್ ಟು ಟೇಸ್ಟ್ ಇಟ್. ಈಗೇನೋ ಹೇಳಿದ್ದೇವೆ, ನೀವೇನೋ ಕೇಳಿದ್ದೀರಾ, ದೇವರು ಅರ್ಥ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಅರ್ಥ ಆಗಲ್ಲ. ದೇವರು ಗೊತ್ತಾಗೋದು ಬೇರೆ, ದೇವರು ಅರ್ಥ ಆಗೋದು ಬೇರೆ. ಇವಾಗ ನಾವು ಏನ್ ಮಾಡ್ತಿದ್ದೇವೆ, ಪ್ರತಿ ಭಾನುವಾರ ಏನ್ ಮಾಡ್ತಿದ್ದೇವೆ ಅಂತಂದ್ರೆ ದೇವರನ್ನ ತಿಳ್ಕೊಳ್ಳೋದಕ್ಕೆ ಬರ್ತಿದ್ದೇವೆ. ದೇವ್ರು ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಬರ್ತಿದ್ದೇವೆ. ದೇವ್ರು ಯಾವಾಗ ಅರ್ಥ ಆಗ್ತಾರೆ? ಅನುಭವಿಸಿದಾಗ. ಹೌದಲ್ಲ ಪ್ರಿಯ?
ಈ ಐರನ್ ಬೆಂಡಿಂಗ್, ಸಿಮೆಂಟ್ ಕೆಲಸ, ಕಲ್ಲು ಹೊರುವಂಥದ್ದು ಈಸಿ ಕೆಲಸನ ಕಷ್ಟ ಕೆಲಸನ? ಕಷ್ಟದ ಕೆಲಸ. ಮಣ್ಣು ಕೆಲಸ, ಮಣ್ಣು ಹೊರುವಂಥದ್ದು, ಕಂಬಿ ಬೆಂಡ್ ಮಾಡೋದು, ಒತ್ಕೊಂಡು ಹೋಗೋದು, ಬಿಸಿಲು ಕೆಲಸ ಮಾಡೋದು ಈಸಿನ ಕಷ್ಟನ? ಕಷ್ಟ. ದೂರದಿಂದ ನೋಡಿದ್ದೇವೆ, ಕಷ್ಟಪಡ್ತೀವಿ. ಅವ್ರು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಅಥವಾ 6 ಗಂಟೆವರೆಗೂ ಮಾಡೋ ಕೆಲಸನ ನಾವು ಮಾಡೋದಕ್ಕೆ ಹೋದ್ರೆ ಎಷ್ಟೊತ್ತು ಮಾಡ್ತೇವೆ? ಜೋರಾಗಿ ಹೊಡೆದ್ರೆ 1 hour ಮಾಡ್ತೇವೆ. ಜೋರಾಗಿ ಹೊಡೆದ್ರೆ ಅವ್ರು 3 ಕಲ್ ತಗೊಂಡೋಗೋ ಜಾಗದಲ್ಲಿ ನಾವು 1 ಕಲ್ ತಗೊಂಡೋಗಿರ್ತೇವೆ. ಸೊಂಟ ನೋವು ಬರುತ್ತೆ, ಭುಜದ ನೋವು ಬರುತ್ತೆ, ತಲೆ ನೋವು ಬರುತ್ತೆ, ಎಲ್ಲೆಲ್ಲಿ ಏನೇನ್ ನೋವಿದೆಯಾ ಅವತ್ತು ಗೊತ್ತಾಗುತ್ತೆ ನಮಗೆ. ಅಂದ್ರೆ ಹೇಳೋದು ಈಸಿ, ತಿಳ್ಕೊಂಡಿದ್ದೇವ, ಗೊತ್ತಾ ಕೆಲಸ ಕಷ್ಟ ಅಂತ ಗೊತ್ತು. ಯಾವಾಗ ಅರ್ಥ ಆಯ್ತು? ಕೆಲಸ ಮಾಡಿದಾಗ, ಮೈ ಬಗ್ಸಿದಾಗ ಅದ್ರ ಕೆಲಸದ ಶ್ರೇಷ್ಠತೆ, ಆ ಕೆಲಸ ಹೆಂಗಿದೆ ಅನ್ನುವಂಥದ್ದು ನಮಗೆ ದೇವರು ಕೂಡ ಅಷ್ಟೇ. ಪ್ರತಿ ವಾರ ನಾವೇನ್ ಮಾಡ್ತಿದ್ದೇವೆ ಗೊತ್ತಾ? ತಿಳ್ಕೊಳ್ತಿದ್ದೇವೆ. ದೇವರನ್ನ ತಿಳ್ಕೊಳ್ಳೋದು ಒಳ್ಳೇದಲ್ಲ ಪ್ರೇರೆ. ದೇವರನ್ನ ತಿಳ್ಕೊಳ್ಳೋದು ಒಳ್ಳೇದೇ, ಆದ್ರೆ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ಬೇಕು? ನಾವು ದೇವರನ್ನ ಅರ್ಥ ಮಾಡಿಕೊಳ್ಳೋಣ, ದೇವರ ಮನಸ್ಸನ್ನ ನಾವು ತಿಳಿದುಕೊಳ್ಳೋಣ. ಹಾಗಾಗಿ ಕಷ್ಟಗಳು ಬಂದರು, ಸಂಕಷ್ಟಗಳು ಬಂದರು, ಶೋಧನೆಗಳು ಬಂದರು, ತೊಂದರೆಗಳು ಬಂದರು, ಎಲ್ಲರೂ ಕೈ ಬಿಟ್ಟರು, ಏನು ಇಲ್ಲದವನಾಗಿ ಒಂಟಿಯಾದರು. ದೇವರೇ, ನಾನು ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಕೊಂಡಾಡುವೆ. ಇಂಥ ಮಾರಲ್ ಉಳ್ಳವರಾಗಿ ನಾವು ದೇವರಿಗೋಸ್ಕರ ಜೀವಿಸೋಣ, ದೇವರ ಮಾತುಗಳ ಪ್ರಕಾರವಾಗಿ ಬದುಕೋಣ, ದೇವರನ್ನೇ ನಮ್ಮ ಜೀವನದ ಮೂಲಕವಾಗಿ ಮಹಿಮೆ ಪಡಿಸುವರಾಗಿರೋಣ ಎಂಬುದನ್ನು ಕೇಳಿಕೊಳ್ಳುತ್ತಾ, ಗಿದ್ಯೋನನ ಜೀವನ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಗುಣಪಾಠವನ್ನ ಹೇಳ್ಕೊಟ್ಟಿದೆ ಅಂತ ನಾನು ನಂಬುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ತಲೆಗಳನ್ನು ಬಾಗಿಸಿ, ಕಲೆಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದಂಥ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಸಾಯಂಕಾಲದ ವೇಳೆಯಲ್ಲಿ ನೀವು ನಮಗೆ ಮಾತನಾಡಿದಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ನಿಮ್ಮ ಮನಸ್ಸನ್ನು ತಿಳಿದುಕೊಳ್ಳುವ ಭಾಗ್ಯವನ್ನು ನಮಗೆ ದಯಪಾಲಿಸಿದ್ದಾರೆ. ನಮ್ಮ ಜೀವನದಲ್ಲಿ ಪ್ರತಿದಿನವು, ಪ್ರತಿ ಕ್ಷಣವು, ಪ್ರತಿ ಗಳಿಗೆಯೂ ಕರ್ತನೆ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಪ್ರಯಾಸವನ್ನು ನಾವು ಮಾಡುವಂತೆ ಸಹಾಯ. ಕರ್ತನೆ, ನೀವು ನಮ್ಮ ಮೇಲಿಟ್ಟಿರುವಂತಹ ಪ್ರಣಾಳಿಕೆಗಳು, ನೀವು ನಮಗೋಸ್ಕರ ಮಾಡಿರುವಂತಹ ಉದ್ದೇಶಗಳು, ಅದು ಎಣಿಸುವುದಕ್ಕಾಗದೇ ಇರುವಷ್ಟು ಶ್ರೇಷ್ಠವಾಗಿದ್ದಾವೆ. ಅಷ್ಟು ಉನ್ನತವಾದಂತಹ ಪ್ರಣಾಳಿಕೆಗಳನ್ನು ನಮ್ಮ ಮೇಲೆ ನೀವು ಇಟ್ಟಿದ್ದಕ್ಕಾಗಿ ನಿಮಗೆ ನಾವು ವಂದನೆಗಳನ್ನು ಸಲ್ಲಿಸಲಾಗಿದೆ. ಕರ್ತನೆ, ನೀವು ನಮ್ಮ ಜೀವನದಲ್ಲಿ ಎಂದಿಗೂ ಕೈ ಬಿಡುವಂತ ದೇವರಲ್ಲ, ಎಂದಿಗೂ ತೊರೆಯುವಂತ ದೇವರಲ್ಲ ಸ್ವಾಮಿ. ನಮ್ಮ ಜೀವನದಲ್ಲಿ ಇಂದಿನ ಪರಿಸ್ಥಿತಿಗಳು, ನಮ್ಮ ಸುತ್ತಲಿರುವಂತಹ ಪರಿಸ್ಥಿತಿಗಳು ಕಂಡಾಗ ನೀವು ನಮ್ಮನ್ನು ಬಿಟ್ಟಿದ್ದೀರಾ, ನೀವು ನಮ್ಮನ್ನು ತೊರೆದಿದ್ದೀರಾ, ನೀವು ನಮ್ಮನ್ನು ತಳ್ಳಿ ಬಿಟ್ಟಿದ್ದೀರಾ ಎಂಬುದಾಗಿ ನಮ್ಮ ಮುಂದೆ ಇದ್ದರೂ ಕೂಡ ಸ್ವಾಮಿ, ನೀವು ನಮ್ಮನ್ನು ಎಂದಿಗೂ ಬಿಡಲಿಲ್ಲ, ಎಂದಿಗೂ ತಳ್ಳಲಿಲ್ಲ ಸ್ವಾಮಿ. ಅಂತ ಶ್ರೇಷ್ಠವಾದ ಪ್ರೀತಿಯನ್ನು ನಮ್ಮ ಬದುಕಲ್ಲಿ ನೀವು ತೋರಿದಕ್ಕಾಗಿ ನಿಮಗೆ ವಂದನೆ. ನಮ್ಮ ಬದುಕುಗಳಿಗೆ ಆಧಾರವಾಗಿ ನಿಂತಿದ್ದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನಮ್ಮ ಜೀವನಗಳಿಗೆ ಅಡಿಪಾಯವಾಗಿ ನೀವಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸಲಾಗಿದೆ. ಈ ದಿನದವರೆಗೂ, ಈ ಕ್ಷಣದವರೆಗೂ ನಾವು ಉಳಿದು, ನಮ್ಮ ಕುಟುಂಬವು ಉಳಿದು, ನಿಮ್ಮ ಸಮ್ಮುಖದಲ್ಲಿ ಕುಳಿತು ನಿಮ್ಮ ಮಾತುಗಳನ್ನು ಕೇಳುವ ಭಾಗ್ಯವನ್ನು ನಾವು ಹೊಂದಿದ್ದೇವೆ ಅಂತಂದ್ರೆ ಸ್ವಾಮಿ, ನಮ್ಮದೇನೂ ಅಲ್ಲ ಕರ್ತನೆ, ಕೇವಲ ನಿಮ್ಮದು ಸಮಸ್ತವಾಗಿದೆ. ನಿಮ್ಮನ್ನು ಮಾತ್ರ ನಾವು ಪ್ರೀತಿಸುತ್ತೇವೆ, ನಿಮ್ಮನ್ನು ಮಾತ್ರ ನಾವು ಹರಿಸುತ್ತೇವೆ, ನಿಮ್ಮನ್ನು ಮಾತ್ರ ನಾವು ಕೊಂಡಾಡುತ್ತೇವೆ ಸ್ವಾಮಿ. ಗಿದ್ಯೋನನಿಗೆ ಹೇಗಾದ್ರೆ ನೀವು ಧೈರ್ಯವನ್ನು ತುಂಬಿ, ನಾನಿದ್ದೇನೆ ನಿಮ್ಮ ಮುಂದೆ, ನೀವು ಯುದ್ಧಕ್ಕೆ ಹೋಗಿ ಎಂಬಂತ ಧೈರ್ಯವನ್ನು ಹೇಗಾದ್ರೆ ನೀವು ತುಂಬಿದ್ದೀರ ಸ್ವಾಮಿ. ಈ ನಮ್ಮ ಈ ಚಿಕ್ಕ ಬದುಕುಗಳಲ್ಲಿ ಈ ಚಿಕ್ಕ ಸಂಕಷ್ಟಗಳನ್ನ ತೀರಿಸಿಕೊಂಡು ನಿಮ್ಮ ಮೇಲೆ ಆಧಾರಗೊಂಡವರಾಗಿದ್ದುಕೊಂಡು ಧೈರ್ಯವಾಗಿ ಜೀವಿಸುವ ಭಾಗ್ಯವನ್ನು ನಮಗೆ ಕೊಡಿ, ಬಲಪಡಿಸಿ. ನಿಮ್ಮ ಪ್ರೀತಿ ಕೃಪೆಗಳಿಂದ ನಮ್ಮೆಲ್ಲರನ್ನು ತುಂಬಿಸಿ ನಡೆಸಬೇಕೆಂಬುದನ್ನು ಬೇಡಿಕೊಳ್ಳುತ್ತೇವೆ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ.